ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತದ ಪುಟಗಳನ್ನೊಮ್ಮೆ ತಿರುವಿ ನೋಡು. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇನಕ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕೆ ಹೋದ. ತ್ರೇತಾ ಯುಗದಲ್ಲಿ ಶ್ರೇಷ್ಠ ಶಿವಭಕ್ತನೆನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕೆ ಹೋದ. ದ್ವಾಪರ ಯುಗದಲ್ಲಿ ಬಾಹುಬಲಿಷ್ಠನೆನಿಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕೆ ಹೋದ. ಇನ್ನು ಈ ಕಲಿಯುಗದಲ್ಲಿ ಎಂತೆತ್ತವರ ಹೆಣ್ಣಿಗಾಗಿ ಹಣ ಆಸ್ತಿ ಐಶ್ವರ್ಯನ ಕಳೆದುಕೊಂಡು ಮಣ್ಣು ಮುಕ್ಕೆ ಹೋಗಿದ್ದಾರೆ. ಅಂದಾಗ ನಿನ್ನಂತ ನರಕುನ್ನಿ ಹೆಣ್ಣಿನ ಗುಣಗಳನ್ನ ಅರಿಯೋ ಮಾತಂತೂ ದೂರವಾಯಿತು. ಇದನ್ನೆಲ್ಲ ನಿನ್ನತ್ತವರಿಗೆ ತಿಳಿಸಿ ಹೇಳೋ ಅವಶ್ಯಕತೆಯೂ ನನಗಿಲ್ಲ. ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರನಾಡಿಗಳೇ ಗೊತ್ತಿಲ್ಲ. ಮೊದಲು ಹೊರಟು ಹೋಗಲಿಲ್ಲ.